ಇಬ್ರು ಹೆಣ್ಮಕ್ಳನ್ನ ಕಾಲುವೆಗೆ ತಳ್ಳಿದ್ದಾನೆ ಕ್ರೂರ ತಂದೆ. ಬಳ್ಳಾರಿ ಗಡಿಯ ಹಾಲ್ನಲ್ಲಿ ನಡೆದಿರುವಂತಹ ಘಟನೆ. ಹೆಣ್ಮಕ್ಳು ಅನ್ನೋ ಕಾರಣಕ್ಕೆ ಪಾಪಿ ತಂದೆ ಈ ಕೃತ್ಯವನ್ನ ಮಾಡಿದ್ದಾನೆ ಅನ್ನೋ ವಿಷಯ ಬಯಲಿಗೆ ಬಂದಿದೆ. ಬಳ್ಳಾರಿ ಗಡಿಯ ಸೀಮಾಂಧ್ರದ ಬೊಮ್ಮನಹಾಳ್ನಲ್ಲಿ ನಡೆದಿರುವಂತಹ ಘಟನೆ. ಓರ್ವ ಬಾಲಕಿ ಶವವಾಗಿ ಪತ್ತೆಯಾಗಿದೆ. ಮತ್ತೊಬ್ಬ ಬಾಲಕಿಗೋಸ್ಕರ ಶೋಧವನ್ನ ನಡೆಸಲಾಗ್ತಾ ಇದೆ. ಮೊದಲಿಗೆ ಹಿರಿಯ ಮಗಳು ಅನುಸೂಯಾಳನ್ನ ಕಾಲುವೆಗೆ ತಳ್ಳಿದ್ದಾನೆ ತಂದೆನೆ. ಇದನ್ನು ನೋಡಿದಂತ ಕಿರಿ ಮಗಳು ಸಿಂಧು ಅಲ್ಲಿಂದ ಓಡಕ್ಕೆ ಟ್ರೈ ಮಾಡಿದಾಳೆ. ಕಿರಿಯ ಪುತ್ರಿಯ ಬೆನ್ನು ಬಿದ್ದು ಹಿಡಿದು ಆಕೆಯನ್ನೂ ಕೂಡ ಕಾಲುವೆಗೆ ತಳ್ಳಿದಾನೆ ಕಲ್ಲಪ್ಪ. ಹೆಣ್ಮಕ್ಳನ್ನ ಕಾಲುವೆಗೆ ತಳ್ಳಿ ಊರಿಗೆ ಹೋಗಿದ್ದಾನೆ ತಂದೆ ಕಲ್ಲಪ್ಪ. ಅನುಮಾನ ಬಂದಿದೆ. ಪಾಪಿ ತಂದೆಗೆ ಗೂಸ ಕೊಟ್ಟಿದ್ದಾರೆ ಗ್ರಾಮಸ್ಥರು. ಸಿರಿಗೆರೆ ಕ್ರಾಸ್ ಬಳಿಯಲ್ಲಿ ಕಾಲುವೆಗೆ ತಳ್ಳಿರುವುದಾಗಿ ಆತ ಒಪ್ಕೊಂಡಿದ್ದಾನೆ. ತುಂಗಭದ್ರಾ ಕಾಲುವೆಯಲ್ಲಿ ಹಿರಿಯ ಪುತ್ರಿ ಅನುಸೂಯ ಶವ ಪತ್ತೆಯಾಗಿದೆ. ಮತ್ತೊಬ್ಬ ಬಾಲಕಿಯ ಪತ್ತೆಗಾಗಿ ಸೀಮಾಂಧ್ರ ಪೊಲೀಸರು ಶೋಧವನ್ನ ಮಾಡ್ತಾ ಇದ್ದಾರೆ. 5 ಮತ್ತು 6ನೇ ಕ್ಲಾಸಲ್ಲಿ ಅನುಸೂಯ ಮತ್ತೆ ಸಿಂಧು ಓದ್ತಾ ಇದ್ರು. ಅನುಸೂಯ ಶವವಾಗಿ ಪತ್ತೆಯಾಗಿದ್ರೆ ಸಿಂಧು ಆಕೆಗೋಸ್ಕರ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಹೆಣ್ಮಕ್ಳು ಅನ್ನೋ ಕಾರಣಕ್ಕೆ ಪಾಪಿ ತಂದೆ ಈ ರೀತಿ ಮಾಡಿದ್ದಾನೆ ಅನ್ನೋ ವಿಷಯ ಬಯಲಿಗೆ ಬಂದಿದೆ. ನಿಜಕ್ಕೂ ನೀಚ ತಂದೆ ಈತ. ಹೆಣ್ಮಕ್ಳು ಅನ್ನೋ ಕಾರಣಕ್ಕೆ ಅವ್ರನ್ನ ಸಾಯಿಸೋದಕ್ಕೆ ಹೊರಟಿದಾನಲ್ಲ, ಇವನ್ಗೆ ಏನ್ ಹೇಳ್ಬೇಕು? ಒಬ್ರು ಶವ ಈಗ ಸಿಕ್ಕಿದೆ, ಮತ್ತೊಬ್ರು ಶವ ಸಿಗ್ಬೇಕಾಗಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಬಸವರಾಜು. ಈತನ ಮುಖಕ್ಕೆ ಉಗಿಬೇಕು, ಯಾಕಂದ್ರೆ ಹೆಣ್ಮಕ್ಳು ಅನ್ನೋ ಕಾರಣಕ್ಕೆ ಮಕ್ಕಳನ್ನೇ ಸಾಯಿಸಕ್ ಹೊರಟಿದ್ದಾನೆ ಈತ. ಈಗ ಒಬ್ಬಾಕೆ ಸತ್ತು ಹೋಗಿದ್ದಾಳೆ, ಮತ್ತೊಬ್ಳು ಶವಕ್ಕೋಸ್ಕರ ಹುಡುಕಾಟ ನಡೀತಾ ಇದೆ. ಅಂದ್ರೆ ಇವ್ರ ಫ್ಯಾಮಿಲಿಲಿ ಇದ್ದಿದ್ 3 ಜನನ? ಶರ್ಮಿತಾ, ಈತ ಕಲ್ಲಪ್ಪ ಅಂತಕ್ಕಂಥ ವ್ಯಕ್ತಿ ಅನಂತಪುರ ಜಿಲ್ಲೆ ಬೊಮ್ಮನಾಳ ಮಂಡಲದ ನಿವಾಸಿ. ಈತ ಕಳೆದ 2 ದಿನಗಳಿಂದಷ್ಟೇ ತನ್ನ 2 ಹೆಣ್ಣು ಮಕ್ಕಳನ್ನ ಅನುಸೂಯ ಮತ್ತು ಸಿಂಧು ಇಬ್ಬರನ್ನು ಕೂಡ ತನ್ನ ಅಜ್ಜಿ ಮನೆಗೆ ಕರೆದುಕೊಂಡು ಹೋಗ್ತೇನೆ ಅಂತೇಳಿ ಆತ ಗಡಿಭಾಗದ ಬಳ್ಳಾರಿ ಜಿಲ್ಲೆಯ ಕೂಡ ಕರ್ಕೊಂಡು ಬಂದಿರತಕ್ಕಂಥದ್ದು. ಆತನ ಉದ್ದೇಶ 2 ಮಕ್ಕಳನ್ನ ಕಾಲುವೆ ತಳ್ಳಿ ಹೋಗ್ಬೇಕನ್ನೋ ಉದ್ದೇಶ ಕೂಡ ಆಗಿತ್ತು. ಆ ನಿಟ್ಟಿನಲ್ಲಿ ಕೂಡ ಸಿರುಗುಪ್ಪ ತಾಲೂಕಿನ ಸಿರಿಗೆರೆ ಬಳಿ ಇರ್ತಕ್ಕಂಥ ಕಾಲುವೆ ಬಳಿ ಮೊದಲಿಗೆ ಹಿರಿಯ ಮಗಳಾಗಿರ್ತಕ್ಕಂಥ ಅನುಸೂಯ ಅವ್ರನ್ನ ಕಾಲುವೆಗೆ ತಳ್ತಾನ. ಆದ್ರೆ ಅದಾದ ನಂತರ ಅದನ್ನ ಗಮನಿಸಿರ್ತಕ್ಕಂಥ ಏನು ಸಿಂಧು ಅಂತಕ್ಕಂಥ ಇನ್ನೋರ್ವ ಮಗಳೇನಿರ್ತಾಳೆ, ಆಕೆ ಅದನ್ನ ಗಮನಿಸಿ ಓಡಿ ಹೋಗ್ಲಿಕ್ಕೆ ಕೂಡ ಪ್ರಯತ್ನ ಪಡ್ತಾಳೆ. ಆದ್ರೂ ಕೂಡ ಆತ ಬೆನ್ನು ಬಿದ್ದು ಸಿಂಧುವನ್ನ ಕೂಡ ಕಾಲುವೆಗೆ ಎಷ್ಟು ತಾನು ತದನಂತರ ತನಗೆ ಏನು ಗೊತ್ತಿಲ್ಲ ರೀತಿಯಲ್ಲಿ ಕೂಡ ಒಂದು ರೀತಿಯ ನಾಟಕ ರೀತಿಯಲ್ಲಿ ಮತ್ತೆ ವಾಪಸ್ ಊರಿಗೆ ಹೋದ ತಕ್ಷಣ ಅಲ್ಲಿ ಕೂಡ ಈತನ ಮೇಲೆ ಸಾಕಷ್ಟು ಸಂಶಯ ಕೂಡ ಬರುತ್ತೆ. ಯಾವಾಗ ಗ್ರಾಮಸ್ಥರೆಲ್ಲ ಸೇರಿ ಈತಗೆ ಸಾಕಷ್ಟು ಒಂದು ಗೂಸ ಕೊಟ್ಟ ನಂತರ ಈತಗೆ ಹೊಡೆದ ನಂತರ ಆತ ಬಾಯಿ ಬಿಟ್ಟಿರ್ತಕ್ಕಂಥದ್ದು. 2 ಮಕ್ಕಳನ್ನ ನಾನು ಬಳ್ಳಾರಿ ಜಿಲ್ಲೆಯ ಸಿರಿಗೇರಿ ಬಳಿ ನಾನು ಕಾಲುವೆಗೆ ಎತ್ತು ಬಂದಿದೆ ಅಂತೇಳಿ ಒಂದು ಬಾಯಿ ಬಿಟ್ಟ ನಂತರ ತಕ್ಷಣ ಅಲ್ಲಿ ಆಂಧ್ರ ಪೊಲೀಸರು ಕೂಡ ಇಲ್ಲಿ ಬಂದು ಹುಡುಕಾಟವನ್ನು ಕೂಡ ನಡೆಸಿದ್ದಾರೆ. ಈಗಾಗಲೇ ಅನುಸೂಯ ಬಾಲಕಿಯ ಶವ ಕೂಡ ಸಿಕ್ಕಿರ್ತಕ್ಕಂಥದ್ದು. ಇನ್ನೋರ್ವ ಒಂದು ಸಿಂಧು ಶವಗಾಗಿ ಶೋಧ ಕಾರ್ಯ ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿ ಪ್ರಮುಖವಾಗಿ ಈತ ತನಗೆ 2 ಹೆಣ್ಣು ಮಕ್ಕಳನ್ನ ಕಾರಣಕ್ಕಾಗಿ ಈ ರೀತಿಯಾಗಿ ರಾಕ್ಷಸಿ ಕೃತ್ಯವನ್ನು ಕೂಡ ಮೆರೆದನ್ನೋದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಈ ಸಂಬಂಧಪಟ್ಟಂಗೆ ಈಗಾಗಲೇ ಅದನ್ನ ಆಂಧ್ರದ ಪೊಲೀಸರು ಬಂಧಿಸಿದ್ದಾರೆ. ಜೊತೆಗೆ ಈ ಸಂಬಂಧಪಟ್ಟಂಗೆ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಈ 2 ಹೆಣ್ಣು ಮಕ್ಕಳು ಏನಾದ್ರು ಕೌಟುಂಬಿಕ ಕಲಹ ಇತ್ತ ಅಥವಾ ಹೆಣ್ಣು ಮಕ್ಕಳ ಜನಿಸಿದರನ್ನ ಕಾರಣಕ್ಕಾಗಿ ಈ ರೀತಿಯಾದಂತ ಕೃತ್ಯ ಎಸಗಿದ ಅನ್ನೋ ಬಗ್ಗೆ ಕೂಡ ತನಿಖೆಯನ್ನು ಕೂಡ ಆಂಧ್ರ ಪೊಲೀಸರು ಮಾಡ್ತಾ ಇದ್ದಾರೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಬಸವರಾಜ್ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.